ಸಬ್ ಡಿವಿಷನ್ ಪುನಃ ತೆರೆಯಲಿ. ಜನಾರ್ದನ್ ರೆಡ್ಡಿ. ಗಂಗಾವತಿಯ ಸಾಣಾಪುರ ಘಟನೆಯ ಬಗ್ಗೆ ತಮ್ಮ ಜಾಲತಾಣಗಳ ಮೂಲಕ ಶಾಸಕರು ಪ್ರತಿಕ್ರಿಯಿಸಿದ್ದು, ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿ ಇಸ್ರೇಲ್ ಪ್ರವಾಸಿಗರೊಬ್ಬರು ಹಾಗೂ ಹೋಮ್ ಸ್ಟೇ ಮಾಲಕಿಯ ಮೇಲೆ ನಡೆದ ಹಲ್ಲೆ ಮತ್ತು ಅತ್ಯಾಚಾರ ಪ್ರಕರಣ ಅತ್ಯಂತ ಹೀನ ಕೃತ್ಯವಾಗಿದ್ದು, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ನಾನು ಘಟನೆ ಕುರಿತು ವರದಿ ಪಡೆದ ತಕ್ಷಣವೇ ಆರೋಪಿಗಳನ್ನು ಬಂಧಿಸುವಂತೆ ಪೊಲೀಸರಿಗೆ ಸೂಚಿಸಿದ್ದೆನು. ಅದರಂತೆ ಅಧಿಕಾರಿಗಳು ಈಗಾಗಲೇ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು, ಮುಂದಿನ ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಾನು ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಅವರ ಸಹಕಾರದೊಂದಿಗೆ ಹಂಪಿಯಲ್ಲಿ ಪೊಲೀಸ್ ಸಬ್ ಡಿವಿಷನ್ ವ್ಯವಸ್ಥೆಯನ್ನು ಕಲ್ಪಿಸಿ ಡಿಎಸ್ಪಿ ಮಟ್ಟದ ಅಧಿಕಾರಿಯನ್ನು ನೇಮಿಸಿ 32 ಪೊಲೀಸ್ ತಂಡಗಳನ್ನು ರಚಿಸಿ ಅವರಿಗೆ ದ್ವಿಚಕ್ರ ವಾಹನವನ್ನು ನೀಡುವ ಮೂಲಕ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆನೆಗುಂದಿ ಸಹ ಒಳಗೊಂಡಿರುವ ಕಾರಣ 2 ಐತಿಹಾಸಿಕ ಸ್ಥಳಗಳಿಗೆ ಆಗಮಿಸುವ ದೇಶ ವಿದೇಶದ ಪ್ರವಾಸಿಗರ ರಕ್ಷಣೆಗೆ ಹಗಲಿರುಳು ಗಸ್ತು ತಿರುಗುವ ಉತ್ತಮ ಪೊಲೀಸ್ ವ್ಯವಸ್ಥೆ ಕಲ್ಪಿಸಲಾಗಿತ್ತೆಂದು ತಿಳಿಸಿದ್ದಾರೆ. ದುರಾದೃಷ್ಟಕರ ಸಂಗತಿ ಎಂದರೆ ನಂತರ ಬಂದ ಸರ್ಕಾರ ಆ ಪೊಲೀಸ್ ಸಬ್ ಡಿವಿಷನ್ ಅನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಅದನ್ನು ಬೇರೆಡೆಗೆ ಸ್ಥಳಾಂತರಗೊಳಿಸಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುವುದರ ಬದಲು ಅತ್ಯಂತ ವಿನಮ್ರವಾಗಿ ವಿನಂತಿಸುತ್ತಾ ಹಂಪಿ ಹಾಗೂ ಆನೆಗುಂದಿಗೆ ಆಗಮಿಸುವ ದೇಶ ವಿದೇಶಗಳ ಪ್ರವಾಸಿಗರ ರಕ್ಷಣೆಗಾಗಿ ಈ ಹಿಂದೆ ಕಲ್ಪಿಸಲಾಗಿದ್ದ ಪೊಲೀಸ್ ಸಬ್ ಡಿವಿಷನ್ ಹಂಪಿಯಲ್ಲಿ ಪುನಃ ತೆರೆಯುವುದರ ಜೊತೆಗೆ ಆನೆಗುಂದಿಯಲ್ಲಿ ಪ್ರತ್ಯೇಕ ಪೊಲೀಸ್ ಠಾಣೆ ನಿರ್ಮಿಸಿ ಉತ್ತಮ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಮಾಡಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ದೇಶ ವಿದೇಶಗಳ ಪ್ರವಾಸಿಗರು ಆಗಮಿಸುವ ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಪ್ರವಾಸಿ ತಾಣಗಳಿರುವ ಹಂಪಿ ಮತ್ತು ಆನೆಗುಂದಿ ಭಾಗದ ಪ್ರತಿಯೊಬ್ಬರ ಸುರಕ್ಷತೆ ಕಾಪಾಡುವಲ್ಲಿ ಸರ್ಕಾರ ಬದ್ಧತೆ ತೋರಲಿ ಎಂಬುದು ನನ್ನ ಆಶಯವಾಗಿದೆ ಎಂದು ತಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಯಲ್ಲಿ ಈ ವಿಷಯದ ಕುರಿತು ವ್ಯಕ್ತಪಡಿಸಿರುತ್ತಾರೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳು. ನಿನ್ನೆ ಮೊನ್ನೆ ಆಗಿರೋ ಘಟನೆಗಳು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆಗುಂದಿ ವ್ಯಾಪ್ತಿಯ ಸಣ್ಣಪುರದ ಹತ್ರ ಒಂದು ಕಾಲುವೆ ಬಗಲಿಗೆ ಇಸ್ರೇಲಿ ಮೂಲದ ಒಬ್ಬ ವಿದೇಶಿ ಪ್ರವಾಸಿ ಮಹಿಳೆ ಮತ್ತು ಸ್ಥಳೀಯವಾಗಿ ಒಂದು ಹೋಮ್ ಸ್ಟೇನ ನಡೆಸುವಂಥ ಒಬ್ಬ ಮಹಿಳೆ ಮೇಲೆ ಹಲ್ಲೆ ಮತ್ತು ಅತ್ಯಾಚಾರ ನಡೆದಿರುವಂಥದ್ದು ಮತ್ತು ಅವರೊಟ್ಟಿಗೆ ಇನ್ನು 3 ಪ್ರವಾಸಿಗರೇನಲ್ಲಿದ್ದರು ಅವರೆಲ್ಲರ ಮೇಲೆ ಕೂಡ ಸ್ಥಳೀಯವಾಗಿ ಒಂದು 3 ತುಂಬಾ ಕ್ರೂರವಾಗಿ ಅಲ್ಲಿಗೆ ಬಂದ್ಬಿಟ್ಟು ಆ ಇಬ್ರು ಮಹಿಳೆಯರ ಜೊತೆಲಿರುವಂತ ಇನ್ನೊಂದು 3 ಪ್ರವಾಸಿಗರನ್ನ ಕಾಲುವೆಗೆ ತಳ್ಳಿಬಿಟ್ರು. ಆ ಕಾಲುವೆಗೆ ತಳ್ಳಿದಾಗ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಬ್ಬರು ಒರಿಸ್ಸಾ ಮೂಲದವರು ಆ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಇಂಥ ಒಂದು ದುರ್ಘಟನೆ ಆಗಿರುವಂಥದ್ದು ತುಂಬಾ ಮನಸ್ಸಿಗೆ ಬಹಳಷ್ಟು ನೋವಾಗಿರುವಂಥದ್ದು. ಇಡೀ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಒಂದು ಕಪ್ಪು ಚುಕ್ಕೆ ಅನ್ನುವಂಥ ರೀತಿಯಲ್ಲಿ ಅಷ್ಟೊಂದು ಸುಂದರವಾದ ಪ್ರವಾಸಿ ತಾಣದಲ್ಲಿ ಈ ರೀತಿ ಘಟನೆ ಆಗಿರೋದು ಬಹಳ ದುಃಖಕರವಾದ ವಿಚಾರ. ನಾನು ಒಂದು ವಿಷಯ ಏನಂತಂದ್ರೆ, ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ನಾನು ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಹಂಪಿಯಲ್ಲಿ ಒಂದು ಪೊಲೀಸ್ ಸಬ್ ಡಿವಿಷನ್ ಅನ್ನ ಒಬ್ಬ DSP ಮಟ್ಟದ ಅಧಿಕಾರಿಯನ್ನ ಅಲ್ಲಿ ನೇಮಿಸೋದ್ರ ಮೂಲಕ 32 ಪೊಲೀಸ್ ತಂಡಗಳನ್ನು ರಚಿಸಿ ಹಂಪಿ ಮತ್ತು ಆನೆಗುಂದಿಗೆ ಸಂಪೂರ್ಣವಾಗಿ ರಾತ್ರಿ ಹಗಲು ಗಸ್ತನ್ನ ತಿರುಗಲಿಕ್ಕೆ ಅವ್ರಿಗೆ ಬ್ಯಾಟ್ರಿ ಕಾರುಗಳು ಮತ್ತು ಮೋಟರ್ ಬೈಕ್ ವ್ಯವಸ್ಥೆಯನ್ನ ಮಾಡಿದ್ದು ಒಂದು ಇತಿಹಾಸ. ಆದ್ರೆ ಏನು ದುರದೃಷ್ಟ ಗೊತ್ತಿಲ್ಲಾಗ್ಲಿ, ಯಾಕೆ ಹಂಪಿಯಿಂದ ಆ ಪೊಲೀಸ್ ಸಬ್ ಡಿವಿಷನ್ನ ತೆರವುಗೊಳಿಸಿದ್ರು ಅನ್ನೋದು ನಿಜವಾಗ್ಲೂ ಕೂಡ ನನಗೆ ಅರ್ಥ ಆಗ್ಲಿಲ್ಲ. ಆ ಪೊಲೀಸ್ ಸಬ್ ಡಿವಿಷನ್ನ ತೆಗೆಯೋದಕ್ಕೆ ಮುಂಚೆ ಕನಿಷ್ಠ ಯೋಚನೆ ಮಾಡಬೇಕಾಗಿತ್ತು. ಈ ಕ್ಷಣಕ್ಕಾದ್ರೂ ಕೂಡ ಸರ್ಕಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ನಾನು ಆಗ್ರಹ ಅನ್ನೋ ಪದ ನಾನು ಉಪಯೋಗಿಸ್ಲಿಕ್ಕೆ ಹೋಗಲ್ಲ, ಆ ಭಾಗದ ಶಾಸಕನಾಗಿ ಮತ್ತು ಈ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಒಂದು ಪ್ರವಾಸಿ ತಾಣಕ್ಕೆ ಹೆಸರಾಗಿರುವಂತ ಒಂದು ಅಂದ್ರೆ ಪುಣ್ಯಕ್ಷೇತ್ರ ಮತ್ತು ಪ್ರವಾಸಿ ತಾಣ ಎರಡೂ ಆಗಿರೋ ಕಾರಣ ನಾನು ಸರ್ಕಾರದಲ್ಲಿ ಇಷ್ಟೇ ಮನವಿ ಮಾಡ್ಕೊಳ್ತಾ ಇರುವಂತದ್ದು, ತಾವು ದಯಮಾಡಿ ತಕ್ಷಣ ನೀವು ಮನಸ್ಸು ಮಾಡಿದ್ರೆ ಒಂದು 10 ನಿಮಿಷ ಸಮಯ ಸಾಕು. ಹಂಪಿಯಲ್ಲಿ ಪೊಲೀಸ್ ಸಬ್ ಡಿವಿಷನ್ನ ಮತ್ತೆ ತಾವು ವ್ಯವಸ್ಥೆಯನ್ನ ಮಾಡಿ, ತಾವು ಎಸ್ಟಾಬ್ಲಿಷ್ ಮಾಡಿ, ಒಬ್ಬ DSP ಅಧಿಕಾರಿಯನ್ನ ಅಲ್ಲಿ ತಾವು ಪೋಸ್ಟ್ ಮಾಡಿ, ಮತ್ತು ಆನೆಗುಂದಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ನ ಸುಸಜ್ಜಿತವಾದ ಪೊಲೀಸ್ ಸ್ಟೇಷನ್ನ ವ್ಯವಸ್ಥೆ ಮಾಡಿ
ಸಿಬ್ಬಂದಿಯನ್ನ ತಕ್ಷಣ ನೇಮಕ ಮಾಡುವುದರ ಜೊತೆಗೆ ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶ ವಿದೇಶಗಳಿಗೆ, ಇಡೀ ಪ್ರಪಂಚಕ್ಕೆ ಕರ್ನಾಟಕ ಅಂತಂದ್ರೆ ಸುಭದ್ರತೆ, ಒಂದು ಒಳ್ಳೆ ಸಂರಕ್ಷಣೆ ಕೊಡುವಂತ ಒಂದು ರಾಜ್ಯ ಇದು ಅನ್ನುವಂಥ ಒಂದು ಹೆಗ್ಗಳಿಕೆಗೆ ತಾವು ಹೆಸರು ಮಾಡಬೇಕು ಅಂತೇಳಿ ಇಮಿಡಿಯೇಟ್ ಆಗಿ ತಾವು ಕ್ರಮ ಕೈಗೊಳ್ಬೇಕಂತೇಳಿ ನಾನು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ಜನರ ಪರವಾಗಿ ಮತ್ತು ಇಡೀ ರಾಜ್ಯದ ಜನರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮಾಧ್ಯಮಗಳ ಸ್ನೇಹಿತರುಗಳ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ.